ನಾಯಿ ತಪ್ಪಿಸಲು ಹೋಗಿ ಶಿಕ್ಷಕ ದುರ್ಮರಣ. ನೆಚ್ಚಿನ ಶಿಕ್ಷಕನನ್ನ ಕಳ್ಕೊಂಡ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಜಯಪುರದಲ್ಲಿ ನಡೆದಂತ ಹೃದಯ ವಿದ್ರಾವಕ ಘಟನೆ ಇದು. ವಿಜ್ಞಾನ ಶಿಕ್ಷಕ ವಾಸುದೇವ್ ಮೃತಪಟ್ಟಿರೋದು. ವಿಜಯಪುರದಲ್ಲಿ ನಡೆದಂತ ಘಟನೆ ಇದು. ವಾಸುದೇವ್ ಹಂಚಾಟೆ 46 ವರ್ಷ, ಕಣಕಲ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕ. ಬಸವನ ಬಾಗೇವಾಡಿ ತಾಲೂಕು ಕಣಕಲ ಗ್ರಾಮದ ಶಾಲೆಯಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ 46 ವರ್ಷದ ವಿಜ್ಞಾನ ಶಿಕ್ಷಕ ವಾಸುದೇವ್ ಬೈಕ್ನಲ್ಲಿ ಶಾಲೆಗೆ ತೆರಳ್ತಾ ಇದ್ರು. ಅಡ್ಡ ಬಂತು ನಾಯಿಯನ್ನ ತಪ್ಪಿಸೋದಕ್ಕೆ ಹೋಗಿ ಶಿಕ್ಷಕ ಮೃತಪಟ್ಟಿರೋದು. ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ ತಮ್ಮ ನೆಚ್ಚಿನ ಶಿಕ್ಷಕನನ್ನ ನೆನೆದು. ನೆಚ್ಚಿನ ಶಿಕ್ಷಕನನ್ನ ಕಳ್ಕೊಂಡು ಮಕ್ಕಳು ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮಕ್ಕಳ ಆಕ್ರಂದನ ಇದು. ಇಡೀ ಶಾಲೆಯಲ್ಲಿ ಓದ್ತಾ ಇರುವಂತಹ ಎಲ್ಲ ಮಕ್ಕಳು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ವಿಜ್ಞಾನ ಶಿಕ್ಷಕ ವಾಸುದೇವ್ ಹಂಚಾಟೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಎದುರುಗಡೆ ನಾಯಿ ಬಂತು, ಅದನ್ನ ತಪ್ಪಿಸೋದಕ್ಕೆ ಅಂತ ಹೋಗಿ ಬೈಕ್ ಸ್ಕಿಡ್ ಆಗಿದೆ. ಹೆಲ್ಮೆಟ್ ರಹಿತ ಸಂಚಾರವೇ ಸಾವಿಗೆ ಕಾರಣವಾಯಿತಾ? ಪ್ರತಿನಿತ್ಯ ಹೆಲ್ಮೆಟ್ ಹಾಕಿನೇ ಬೈಕ್ ಓಡಿಸ್ತಾ ಇದ್ದಿದ್ದು ಶಿಕ್ಷಕ. ಶಾಲೆಯಲ್ಲೂ ಹೆಲ್ಮೆಟ್ ಮಹತ್ವದ ಬಗ್ಗೆ ಪಾಠ ಮಾಡ್ತಾ ಇದ್ರು. ಆದ್ರೆ ಯಾವತ್ತು ಈ ಘಟನೆ ಆಯ್ತೋ ಆಗ ಹೆಲ್ಮೆಟ್ ಅನ್ನ ಹಾಕಿರ್ಲಿಲ್ಲ. ಇವತ್ತು ಹೆಲ್ಮೆಟ್ ಅನ್ನ ಮರ್ತು ಬಂದಿದ್ರು ಶಿಕ್ಷಕರು. ತಲೆ ಕೊಡ್ತಾ ಬಿದ್ದು ಸ್ಥಳದಲ್ಲೇ ಶಿಕ್ಷಕ ವಾಸುದೇವ್ ಮೃತಪಟ್ಟಿದ್ದಾರೆ. ಪ್ರತಿದಿನ ಹೆಲ್ಮೆಟ್ ಹಾಕೊಂಡೇ ಬರ್ತಾ ಇದ್ರು. ಆದ್ರೆ ಇವತ್ತೇ ಹೆಲ್ಮೆಟ್ ಅನ್ನ ಮರ್ತು ಬಂದಿದ್ರು. ಬೈಕಲ್ಲಿ ಬರ್ತಾ ಇರುವಾಗ ಎದುರುಗಡೆ ನಾಯಿ ಅಡ್ಡ ಬಂದಿದೆ. ತಪ್ಪಿಸೋದಕ್ಕೆ ಹೋಗಿ ಬೈಕ್ ಸ್ಕಿಡ್ ಆಗಿದೆ, ತಲೆಗೆ ಪೆಟ್ಟಾಗಿದೆ, ಮೃತಪಟ್ಟಿದ್ದಾರೆ. ಶಾಲೆಯಲ್ಲಿ ಹೆಲ್ಮೆಟ್ ಮಹತ್ವದ ಬಗ್ಗೆ ಪಾಠ ಮಾಡ್ತಾ ಇದ್ರು. ಪ್ರತಿದಿನ ತಾವು ಕೂಡ ಹೆಲ್ಮೆಟ್ ಹಾಕೊಂಡೇ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ನಾವು ನೋಡ್ತಾ ಇದ್ದೀವಿ ಈ ದೃಶ್ಯದಲ್ಲಿ ಮಕ್ಕಳು ಗೋಳಾಡ್ತಾ ಇರುವಂತಹ ದೃಶ್ಯ. ತಮ್ಮ ಫೇವ್ರೆಟ್ ಶಿಕ್ಷಕ ಮೃತಪಟ್ಟಿರೋ ಸುದ್ದಿ ಕೇಳ್ತಾ ಇದ್ದ ಹಾಗೆ ಮತ್ತೊಂದಿಲ್ಲಿ ಗಮನಿಸಬೇಕಾಗಿರೋದು, ಪ್ರತಿನಿತ್ಯ ಹೆಲ್ಮೆಟ್ ಹಾಕೊಂಡು ಬರ್ತಾ ಇದ್ರು, ಇವತ್ತೇ ಮರ್ತಿದ್ದು. ನೋಡಿದ್ರೆ ಇವತ್ತೇ ಆಕ್ಸಿಡೆಂಟ್ ಆಗಿದೆ, ತಲೆಗೆ ಪೆಟ್ಟಾಗಿದೆ. ಏನ್ ಹೇಳ್ತಾ ಇದ್ದಾರೆ ಮಕ್ಕಳು? ಹೇಗಿದೆ ಅಲ್ಲಿ ಪರಿಸ್ಥಿತಿ? ಎಸ್ ಶ್ವೇತಾ, ಇದೊಂದು ವಿಪರ್ಯಾಸ. ಯಾಕಂತ ಕೇಳಿದ್ರೆ ಶಾಲೆಯಲ್ಲಿ ಶಿಕ್ಷಕ ಹೆಲ್ಮೆಟ್ ನ ಅವಶ್ಯಕತೆ ಮತ್ತೆ ಹೆಲ್ಮೆಟ್ ನ ಮಹತ್ವದ ಬಗ್ಗೆ ಪ್ರತಿನಿತ್ಯ ಕೂಡ ಪಾಠ ಮಾಡ್ತಾ ಇದ್ರು. ಪ್ರತಿನಿತ್ಯ ಕೂಡ ಹೆಲ್ಮೆಟ್ ಧರಿಸಿ ಏನಂತಂದ್ರೆ ಸ್ಕೂಲ್ಗೆ ಬರ್ತಾ ಇದ್ರು. ಇದು ಕೂಡ ಏನಂದ್ರೆ ಮಕ್ಕಳಿಗೆ ಒಂದು ರೀತಿಯಲ್ಲಿ ಆದರ್ಶಪ್ರಾಯವಾಗಿತ್ತು. ಆದ್ರೆ ಇವತ್ತು ವಿಪರ್ಯಾಸ ಏನಂತ ಹೇಳಿದ್ರೆ, ಮನೆಯಿಂದ ಹೊರಡುವಾಗ ಯಾವುದೋ ಒಂದು ಅಚಾನಕ್ ಆಗಿ ಯಾವುದೋ ಒಂದು ಅರ್ಜೆಂಟ್ ಅಲ್ಲಿ ಹೆಲ್ಮೆಟ್ ಇಲ್ಲದೇನೆ ಬಂದಿದ್ದಾರೆ. ಬರುವಾಗ ದಾರಿ ಮಧ್ಯೆಯಲ್ಲಿ ಏನಂತಂದ್ರೆ ಒಂದು ನಾಯಿಗೆ ಅವ್ರ ಬೈಕ್ ಹಾಯ್ತಾ ಇತ್ತು. ಆ ಸಂದರ್ಭದಲ್ಲಿ ಆ ನಾಯಿಗೆ ಇದನ್ನಾಗಬಾರ್ದು, ಗಾಯವಾಗಬಾರ್ದು, ಅದು ಸಿಕ್ಕಾಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಬೈಕ್ ಅನ್ನ ಸೈಡ್ ತೆಗೆದುಕೊಂಡು ಬೈಕ್ ಸ್ಕಿಡ್ ಆಗಿ ಬಿದ್ದಿರುವಂತದ್ದು. ಈ ವೇಳೆ ತಲೆಗೆನೆ ಗಂಭೀರವಾದ ಪೆಟ್ಟಾಗಿ ಶಿಕ್ಷಕ ಸಾವನ್ನಪ್ಪಿರುವಂತ ವಾಸುದೇವನ್ ಅಂತವರು. ಈಗ ಏನಂತಂದ್ರೆ ಈ ವಿಚಾರ ತಿಳಿದಂತ ಶಾಲಾ ಮಕ್ಕಳು ಗಳು ಅಂತ ಕಣ್ಣೀರಿಟ್ಟಿದ್ದಾರೆ. ಒಂದು ಕಡೆಗೆ ತಮ್ಮ ಫೇವರೇಟ್ ಶಿಕ್ಷಕ, ಇನ್ನೊಂದು ಕಡೆಗೆ ಹೆಲ್ಮೆಟ್ ನ ಮಹತ್ವದ ಬಗ್ಗೆ ಅವಾಗವಾಗ ಪಾಠವನ್ನ ಮಾಡ್ತಾ ಇದ್ರು. ನಿತ್ಯ ಹೆಲ್ಮೆಟ್ ಅನ್ನು ಧರಿಸ್ತಾ ಇದ್ರು. ಯಾರಾದ್ರೂ ಎದುರಿಗೆ ಯುವಕರು ಬಂದ್ರೆ ಅವ್ರಿಗೂ ಕೂಡ ಹೇಳ್ತಾ ಇದ್ರು, ಹೆಲ್ಮೆಟ್ ಇಲ್ಲದೆ ಬಂದ್ರೆ ಅಂತವ್ರಿಗೆ ಇಲ್ಲ ಹೆಲ್ಮೆಟ್ ಹಾಕೊಂಡ ಬೈಕ್ ಕೊಡಿಸ್ರಿ ನೀವು ಅಂತ ಹೇಳಿ. ಆದ್ರೆ ಯಾವುದೋ ಒಂದು ತುರ್ತಾಗಿ ಹೊರಡೋ ವೇಳೆಯಲ್ಲಿ ಈ ರೀತಿಯಾಗಿ ಒಂದು ಹೆಲ್ಮೆಟ್ ಅನ್ನ ಮರೆತು ಬಂದು ಬರುವಾಗ ಈ ರೀತಿ ಅಪಘಾತವಾಗಿ ಅದೇ ಅಪಘಾತದಲ್ಲಿ ಸಾವನ್ನಪ್ಪಿರುವಂತದ್ದು ವಿಪರ್ಯಾಸ ಅಂತಕ್ಕಂಥದ್ದು. ಇನ್ನೊಂದು ಕಡೆ ಶಾಲಾ ಶಿಕ್ಷಕರು ಕೂಡ ಕಣ್ಣೀರಿಟ್ಟಿದ್ದಾರೆ. ಮಕ್ಕಳು ಸಹ ಅಲ್ಲಿರ್ತಕ್ಕಂಥ ಮಕ್ಕಳು ಸಹ ಕಣ್ಣೀರಿಟ್ಟಿದ್ದಾರೆ. ಒಂದು ಕಡೆಗೆ ಒಂದು ಯಾವ ಸಂದೇಶವನ್ನ ಅವ್ರು ಕೊಡ್ತಾ ಇದ್ರು ಪ್ರತಿನಿತ್ಯ
ಆ ಒಂದು ವಿಚಾರದಲ್ಲಿ ಒಂದು ಅಚಾನಕ್ ಆಗಿ ತುರ್ತಾಗಿ ಬಂದು ಆ ಒಂದು ಸಣ್ಣ ನಿರ್ಲಕ್ಷ್ಯ ಈ ರೀತಿ ಒಂದು ಸಾವಿಗೆ ಕಾರಣವಾಗಿರುವಂತದ್ದು. ಈಗ ಏನಂತಂದ್ರೆ ಶಾಲೆಯಲ್ಲಿ ದುಃಖ ಮಡುಗಟ್ಟಿರುವಂತದ್ದು. ಶ್ವೇತಾ. ಓಕೆ, ಥ್ಯಾಂಕ್ ಯು ಷಡಕ್ಷರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.